ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಏನಾಗ್ತಾ ಇದೆ ಸಮಾಜದಲ್ಲಿ ಅಂತ ಬೆಳಗ್ಗೆದ್ರೆ ಒಂದಲ್ಲ ಒಂದು ಆಘಾತಕಾರಿ ವಿಚಾರಗಳೇ ಕೇಳೋದಕ್ಕೆ ಸಿಗ್ತಾ ಇರೋದು. ಕಾರಣ ಈಗ ಮತ್ತೆ 2 ವರ್ಷದ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು. ಕಾರಣ 2 ವರ್ಷದ ಪುಟ್ಟ ಕಂದಮ್ಮ ಈಗ ಬಲಿಯಾಗಿದೆ. ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಕಿರೋದು. ಹೆತ್ತವರೇ 2 ವರ್ಷದ ಮಗುವನ್ನ ಸಾಯಿಸ್ಬಿಟ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬೆಂಗಳೂರಲ್ಲಿ 2 ವರ್ಷದ ಮಗು ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದೆ. ಹೆತ್ತವರೇ 2 ವರ್ಷದ ಪುಟ್ಟ ಕಂದಮ್ಮನನ್ನ ಸಾಯಿಸ್ಬಿಟ್ರ. ಸ್ಕಾರ್ಲೆಟ್ ಡೈಸಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಮಗು ಅಂತ ಹೇಳಲಾಗ್ತಾ ಇದೆ. ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟಿದೆ ಅಂತ ಪೋಷಕರು ಹೇಳ್ತಿದ್ದಾರೆ. ಆದ್ರೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರಂತೆ ತಂದೆ ತಾಯಿ. ಅವರಿಬ್ಬರ ಮೇಲೇನೆ ಅನುಮಾನ ಇದೆ ಅಂತ ಹೇಳ್ತಿದ್ದಾರೆ. ಬಾಣಸವಾಡಿಯ ಇಂದಿರಾ ಸ್ಟ್ರೀಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಜೇಸನ್ ಆಂಥೋನಿ ಮತ್ತು ರೋಸ್ಲಿನ್ ಎಂಬುವರ ಮಗು ಡೈಸಿ ದಂಪತಿಯ ಸ್ನೇಹಿತೆಯಿಂದ ಮಗು ಸಾವಿನ ಬಗ್ಗೆ ದೂರು ದಾಖಲಾಗಿದೆಯಂತೆ. ಮಗುವಿಗೆ ತಾಯಿ ಹೊಡಿತಾ ಇದ್ರು. ಅವರ ಮೇಲೇನೆ ನನಗೆ ಅನುಮಾನ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಮಗುವಿನ ಮೈ ಮೇಲೆ ಕೆಲವೆಡೆ ಗಾಯದ ಗುರುತುಗಳಿರೋದು ಕೂಡ ಪತ್ತೆಯಾಗಿದೆಯಂತೆ. ಬಾಣಸವಾಡಿ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಅಂತ ಕೇಸ್ ದಾಖಲಾಗಿದೆ. ಇದು ಸಹಜ ಸಾವಲ್ಲ, ಬದಲಾಗಿ ಆ 2 ವರ್ಷದ ಪುಟ್ಟ ಕಂದಮ್ಮನನ್ನ ಹೆತ್ತ ತಂದೆ ತಾಯಿಯೇ ಸಾಯಿಸಿದ್ದಾರೆ ಅನ್ನೋದು ನನಗೆ ಅನುಮಾನ ಇದೆ. ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಆಕೆ ತಾಯಿಯ ಸ್ನೇಹಿತೆಯೇ ಈಗ ದೂರು ಕೊಟ್ಟಿದ್ದಾರಂತೆ. ಹಿಂಗಾಗಿ ಅಸಹಜ ಸಾವು ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ತೆಗೆದುಕೊಂಡಂತಹ ಪೊಲೀಸರು ಈಗ ತನಿಖೆಗಿಳಿದಿದ್ದಾರೆ. ಅಂದ್ರೆ ಅಸಲಿ ಕಾರಣ ಏನು? 2 ವರ್ಷದ ಪುಟ್ಟ ಕಂದಮ್ಮ ಸಾಯೋದಕ್ಕೆ ಇದು ಸಹಜ ಸಾವ ಅಥವಾ ಹೆತ್ತವರೇ ಆ ಮಗುವನ್ನ ಕೊಂದಿದ್ದಾರ? ಇದ್ರ ಬಗ್ಗೆ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ನೋಡಿ, ಮಗುವಿನ ಮೈ ಮೇಲೆ ಎಲ್ಲಾ ಕಡೆ ಕೂಡ ಗಾಯದ ಗುರುತುಗಳಿರೋದೇ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. 2 ವರ್ಷದ ಪುಟ್ಟ ಕಂದಮ್ಮ, ಏನ್ ಗೊತ್ತಾಗುತ್ತೆ ಅದಕ್ಕೆ? ಹಾಗಾಗಿ ಅದಕ್ಕೆ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಾ ಇದ್ರು. ಆ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲ. ಹಂಗಾಗಿ ಅವ್ರ ಮೇಲೆ ನಮಗೆ ಅನುಮಾನ ಇದೆ, ಏನೋ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಅಂತ ದೂರು ದಾಖಲಾಗಿರೋದ್ರಿಂದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು. ಎರಡು ವರ್ಷದ ಸ್ಕಾರ್ಲೆಟ್ ಡೈಸಿ ಅನ್ನುವಂಥ ಮಗು ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿರೋದು. ಒಂದ್ ಕಡೆ ನಾವು ಕಂಪ್ಲೀಟ್ ಆಗಿ ನಿಮಗೆ ವಿಷಲ್ಸ್ ತೋರ್ಸಕ್ಕಾಗಿಲ್ಲ, ಬ್ಲರ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಮೈ ಮೇಲೆ ಎಲ್ಲಾ ಕಡೆ ಕೂಡ ಗಾಯದ ಗುರುತು 2 ವರ್ಷದ ಪುಟ್ಟ ಕಂದಮ್ಮನ ಮೇಲೆ. ಹಿಂಗೆಲ್ಲ ಗಾಯ ಯಾಕಾಗುತ್ತೆ? ಈ ಮಟ್ಟಿಗೆ ಹೊಡಿತಾರ ಯಾವ್ದಾದ್ರು ಹೆತ್ತ ತಾಯಿ? 2 ವರ್ಷದ ಕಂದ ಅದು, ಅದಕ್ಕೇನ್ ಗೊತ್ತಾಗುತ್ತೆ? ಈ ರೀತಿ ಹೊಡೆದಿದ್ದಾರೆ, ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಿದ್ರಂತೆ ಆ ಮಗು ಮೇಲೆ. ಹಂಗಾಗಿ ಅದು ಸಹಜ ಸಾವಂತಂತೂ ಅನಿಸ್ತಾ ಇಲ್ಲ. ಹಂಗಾಗಿ ಅಸಹಜ ಸಾವು ಅನ್ನೋ ಕಾರಣಕ್ಕೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಹೆತ್ತವರೇ ಮೋಸ್ಟ್ಲಿ ಆ ಮಗುವನ್ನ ಕೊಂದಿರಬಹುದು ಅನ್ನೋ ನಮ್ಗೆ ಅನುಮಾನ ಇದೆ ಅಂತ ಆ ಡೈಸಿ ಅವರ ತಾಯಿ ಸ್ನೇಹಿತೆ ದೂರು ಕೊಟ್ಟಿರೋದ್ರಿಂದ ಪೊಲೀಸರು ಈಗ ಇದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಎಕ್ಸಾಕ್ಟ್ಲಿ ಏನಾಗಿರೋದು ಅಂತ? 2 ವರ್ಷದ ಪುಟ್ಟ ಕಂದಮ್ಮ, ಅದ್ರ ಮೈ ಮೇಲೆಲ್ಲ ಗಾಯದ ಗುರುತು ಇದೆ ಅಂದ್ರೆ ಸಹಜವಾಗಿ ಒಂದಷ್ಟು ಅನುಮಾನ ಬರುತ್ತೆ. ಹೊಡೆದು ಬಡದು ಏನಾದ್ರು ಮಾಡ್ಬಿಟ್ಟಿದಾರ ಮಗುಗೆ ಅಂತ. ಈಗ ದೂರು ಕೊಟ್ಟಿರೋದ್ರಿಂದ ಪೊಲೀಸರ ತನಿಖೆ ಹೆಂಗ್ ನಡೀತಾ ಇದೆ? ಪ್ರಾಥಮಿಕವಾಗಿ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಅಂತ?
ಖಂಡಿತವಾಗ್ಲೂ ಶ್ರುತಿ, ಡೈಸಿ ಅಂತ ಹೇಳಿ 2 ವರ್ಷದ ಮಗು ಈಗಾಗಲೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆಂಥೋನಿ ಮತ್ತೆ ದಂಪತಿಗಳೇನಿದ್ದಾರೆ ಅವರು ಅಂದ್ರೆ ಲಿವಿಂಗ್ ಅಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅವರು ದಂಪತಿಗಳ ಅಲ್ವಾ ಅನ್ನೋದು ಕೂಡ ಇನ್ನೂ ಅಷ್ಟಾಗಿ ಕ್ಲಾರಿಟಿ ಸಿಕ್ಕಿಲ್ಲ. ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಏನೋ ಮಗು ಸಾವನ್ನಪ್ಪತ್ತೆ. ಆ ಸಾವನ್ನಪ್ಪಿದ ನಂತರ ಅಂದ್ರೆ ಅವು ಮಖದ ಮೇಲೆಲ್ಲ ಗುರುತುಗಳಿರತ್ತೆ. ಆಮೇಲೆ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ತು ಅಂತ ಕೂಡ ಇವರು ಏನೋ ಈ ಆಂಥೋನಿ ದಂಪತಿಗಳು ಅಥವಾ ಏನೋ ಲಿವಿಂಗ್ ಅಲ್ಲಿ ಇರುವಂತವ್ರು ಕೂಡ ಹೇಳಿರುವಂತದ್ದು. ತಕ್ಷಣ ಅವರು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಆಸ್ಪತ್ರೆಯಲ್ಲೂ ಕೂಡ ಏನು ಮಗು ಸಾವನ್ನಪ್ಪಿದೆ. ಆಗ ತಕ್ಷಣ ಅಂದ್ರೆ ಇವರ ಒಂದು ಸ್ನೇಹಿತರೇನಿದ್ದಾರೆ ಅವ್ರಿಗೂ ಕೂಡ ಒಂದ್ ರೀತಿ ಅನುಮಾನ ಬರುತ್ತೆ. ಆಮೇಲೆ ಮಗುವಿನ ಮುಖದ ಮೇಲಾಗಿರ್ಬೋದು, ಮೈ ಮೇಲಾಗಿರ್ಬೋದು, ಕೈ ಮೇಲಾಗಿರ್ಬೋದು ಎಲ್ಲಾ ಕಡೆ ಗಾಯಗಳಿರತ್ತೆ. ಸೊ ಅದನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ಆಗ ಅವರು ಯಾವುದೇ ರೀತಿಯಾದಂತ ಉತ್ತರ ಕೊಡೋದಿಲ್ಲ. ಇಲ್ಲ ಉಸಿರುಗಟ್ಟಿ ಮಗು ಸತ್ತಿದೆ ಅಂತ ಕೂಡ ಹೇಳಿರುವಂತದ್ದು. ತಕ್ಷಣ ಅವರು ಕೂಡ ಅವರ ಸ್ನೇಹಿತರೇನಿದ್ದಾರೆ ಬಾನ್ಸ್ವಾಡಿ ಪೊಲೀಸ್ ಠಾಣೆಗೂ ಕೂಡ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಪೊಲೀಸರು ಕೂಡ ಸದ್ಯ UDR ಅಂದ್ರೆ ಅಸಹಜ ಸಾವನ್ನ ಈಗಾಗಲೇ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಮರಣೋತ್ತರ ಪರೀಕ್ಷೆ ಏನು ಆಗತ್ತೆ, ಆದ ನಂತರದಲ್ಲಿ ರಿಪೋರ್ಟ್ ಏನ್ ಬರುತ್ತೆ, ಆ ರಿಪೋರ್ಟ್ ನ ನಂತರದಲ್ಲಿ ಇದು ನಿಜಕ್ಕೂ ಕೂಡ ಅಸಹಜದಿಂದ ಏನು ಮಗು ಸಾವನ್ನಪ್ಪಿದೆಯೋ ಅಥವಾ ಇಲ್ಲಿ ಅವರು ಬೇಕು ಅಂತಲೇ ಹೆಣ್ಮಗುವನ್ನ ಸಾಯಿಸಿದಾರ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾದಂತ ತನಿಖೆ ಆಗ್ಬೇಕಾಗಿದೆ. ಯಾಕಂದ್ರೆ ಈ ಹಿಂದೆನೂ ಕೂಡ ನಾವು ಕೆಲವೊಂದು ಕೇಸ್ಗಳನ್ನು ಕೂಡ ನೋಡಿದ್ವಿ. ವೆನಿಲಾ ಕೇಸ್ ಆಗಿರ್ಬೋದು, ಮತ್ತೆ ಇನ್ನೂ ಒಂದ್ 2-3 ಕೇಸ್ ಇತ್ತೀಚಿನ ದಿನಗಳಲ್ಲೇ ಕೂಡ ಈಗಾಗಲೇ ನಾವು ನೋಡಿದ್ವಿ. ಆ ಒಂದು ವಿಚಾರದಲ್ಲೇ ಪೊಲೀಸರು ಎಲ್ಲೂ ಕೂಡ ಚಾನ್ಸ್ ತಗೊಳ್ದಲೆ ಈಗಾಗಲೇ ಮರಣೋತ್ತರ ಪರೀಕ್ಷೆ PM ರಿಪೋರ್ಟ್ ಏನಿದೆ ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಅದ್ ಬಂತ ತಕ್ಷಣವೇ ಮತ್ತೆ UDR ಅಂತ ಏನೋ ಈಗ ಕೇಸ್ ದಾಖಲಾಗಿದೆ, ಅದು ಮತ್ತೆ FIR ಕನ್ವರ್ಟ್ ಆಗುತ್ತೆ. ಅವರು ಕೂಡ ಆರೋಪಿಗಳಾಗ್ತಾರೆ. ಒಟ್ನಲ್ಲಿ ಈಗಾಗಲೇ ಅವರ ಸ್ನೇಹಿತರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಈಗಾಗಲೇ ಪೊಲೀಸರು ಕೂಡ ಒಂದು ಕಣ್ಣನ್ನು ಕೂಡ ಈಗಾಗಲೇ ಆ ಒಂದು ದಂಪತಿಗಳ ಮೇಲೆ ಕೂಡ ಇಟ್ಟಿರುವಂತದ್ದು. ಆಮೇಲೆ ಅವರು ಕೂಡ ಏನೋ ನಿಜವಾಗ್ಲೂ ದಂಪತಿಗಳ ಅಥವಾ ಲಿವಿಂಗ್ ಅಲ್ಲಿ ಇದ್ರ, ಅವರ ಹಿನ್ನೆಲೆ ಏನು, ಯಾವ ಊರ್ನವರು, ಹೀಗೆ ಎಲ್ಲಾ ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಬಾನಸವಾಡಿ ಪೊಲೀಸರು ಸದ್ಯ ಆ ರಿಪೋರ್ಟ್ ಗಾಗಿ ಸದ್ಯ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.